ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ತಮ್ಮೆಲ್ಲರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ನಮ್ಮ ಸಿದ್ದರಾಮ್ ಗುಗ್ಗ ಸರ್ ಅವರು, ಉಪಪ್ರಾಚಾರ್ಯರು, ಚನ್ನಬಸವೇಶ್ವರ ಗುರುಕುಲ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಕರಡಾಳಿನ ಸಿದ್ದರಾಮ್ ಗುಗ್ಗ ಸರ್ ಅವರಿಂದ ಈಗ ಸ್ವಾಗತ ನುಡಿಗಳನ್ನು ಕೇಳೋಣ. ಈಗ ಸಿದ್ದರಾಮ್ ಗುಗ್ಗ ಸರ್ ಅವರಿಂದ ಸ್ವಾಗತ ನುಡಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಪೂಜ್ಯರ ಒಂದು ಆಶೀರ್ವಾದ, ಅವರ ಒಂದು ದಿವ್ಯ ಕೃಪೆಯಿಂದ ನಾನಿರ್ಬೋದು, ನಮ್ಮ ಅಕ್ಕ ಇರ್ಬೋದು, ನಮ್ಮ ದವ್ವ ಎಲ್ಲ ಬಹಳ ಒಂದು ಪೂಜ್ಯರ ಒಂದು ಆಶೀರ್ವಾದದಿಂದ ಒಳ್ಳೆಯ ರೀತಿಯಿಂದ ನಮ್ಮ ಬದುಕನ್ನು ನಡೆಸ್ತಾ ಇದ್ದೀವಿ. ಇವತ್ತಿನ ದಿವಸ ನನ್ನ ಸಂಪೂರ್ಣ ಶಿಕ್ಷಣವನ್ನು ಪೂಜ್ಯರು ಅವರೇ ನನ್ನ ಶಿಕ್ಷಣವನ್ನು ಓದಿಸಿ, ಇವತ್ತಿನ ದಿವಸ ನಾನು ಪೂಜ್ಯರ ಒಂದು ಕಾಲೇಜಿನಲ್ಲೇ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಪೂಜ್ಯರ ಒಂದು ಆಶೀರ್ವಾದನೇ ಕಾರಣ. ಇವತ್ತಿನ ದಿವಸ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ನಮ್ಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೆ ಪೂಜ್ಯ ಗುರುಬಸವ ಪಟ್ಟದೇವರ ಒಂದು ಆಶೀರ್ವಾದನೆ ಇದಕ್ಕೆಲ್ಲ ಕಾರಣ ಇದೆ. ನಾನು ನಮ್ಮ ಅಕ್ಕ ಒಂದೆರಡು ನಿಮಿಷ ನಾನು ಹೇಳ್ತೀನಿ, ನನಗೆ ಹೇಳ್ಬೇಕು ಅನಿಸ್ತದ, ಹೇಳ್ತೀನಿ, ಆಮೇಲೆ ಸ್ವಾಗತ ಮಾಡ್ತೀನಿ. ನಮ್ಮ ಮೂಲತಃ ನಾಗೂರು ಗ್ರಾಮದವ್ರು ನಾವು. ನಮ್ಮ ತಂದೆ ನಾನು 8 ತಿಂಗಳು ಮಗುವಾಗಿದ್ದಾಗ ನನ್ನ ತಂದೆ ತೀರು ಹೋಗ್ತಾರ. ಆವಾಗ ನಮ್ಮವ್ವ ಭಾಳ ಕಷ್ಟ ಆಗ್ತದ ಬದುಕು ನಡೆಸ್ಲಿಕ್ಕೆ. ಆವಾಗಲ್ಲಿ ಬಳತ್ನಲ್ಲಿ ಇವಾಗೇನು ಶಿವಕುಮಾರ್ ಶೆಟ್ಕಾರ್ ಅಂತಿದಾರಲ್ಲ ನಮ್ಮ ಭಾವಜಿ, ಅವರ ತಂದೆಯವರು ಕಾಶಿನಾಥ್ ಶೆಟ್ಕಾರ್, ಅವರ ಒಂದು ಏನು ಸಂಬಂಧ ಇದೆ, ಅದು ಸೋದರ ಮಾವ ಸಂಬಂಧ. ಅಲ್ಲಿ ಬಳತ್ ಗ್ರಾಮಕ್ಕೆ ನಮ್ಮನ್ನು ಅವರು ಕರೆಸ್ಕೊಳ್ತಾರೆ. ಆವಾಗ ಒಂದು 5-6 ವರ್ಷ 7 ವರ್ಷ ಬಳತ್ನಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ತೀವಿ. ನನ್ನ ಒಂದು ಪ್ರೈಮರಿ ಎಜುಕೇಷನ್ನು 4ನೇ ತರಗತಿವರೆಗೆ ಅಲ್ಲೇ ಮುಗಿಸಿ, ನಂತರ ಅಲ್ಲೂ ಸ್ವಲ್ಪೆಲ್ಲ ಕಷ್ಟ ಆಗ್ತಾಯಿತ್ತು. ಮತ್ತು ಸಂಗಸೆಟ್ಟಪ್ಪ ಸಾವಳೆಂದ ರತ್ನಮ್ಮಕ್ಕ ಸಂಗಸೆಟ್ಟಪ್ಪ ಸಾವಳೆ ಅಂತ ಅವ್ರ ಮಠಕ್ಕೆ ಬಂದಾಗ ಪೂಜ್ಯರು ಹಿಂಗೆ ನಾವು ಗುರುಕುಲ್ ತೆಗೆದಿದ್ವಿ, ನಮ್ಮ ಹತ್ರ ಸೇವಾ ಮಾಡಲಿಕ್ಕೆ ಯಾರಿಲ್ಲ ಅಂತಂದಾಗ ಬಳತ್ತರಲ್ಲಿ ಒಬ್ಬರಿದ್ದಾರೆ ಶಾರದಮ್ಮ ಅಂಥೇಳಿ, ಅವ್ರು